ಹಂಸಗಳು ಮತ್ತು ಆಮೆ. ಕಂಬುಗ್ರೀವ ಎಂಬ ಒಂದು ಆಮೆ ಒಂದು ಸಣ್ಣ ಕೆರೆಯಲ್ಲಿ ವಾಸವಾಗಿತ್ತು. ಅದಕ್ಕೆ 2 ಹಂಸಗಳು ಸ್ನೇಹಿತರು. ಪ್ರತಿನಿತ್ಯ ಹಂಸಗಳು ಕೆರೆಗೆ ಬಂದು ಆಮೆಯ ಜೊತೆಗೆ ಮಾತಾಡುತ್ತಿದ್ದವು. ಆಗಾಗ ಅವು ಆಮೆಗೆ ದೇವತೆಗಳ ಹಾಗೂ ಋಷಿಗಳ ಕಥೆಗಳನ್ನು ಹೇಳುತ್ತಿದ್ದವು. ರಾತ್ರಿ ಆಗುತ್ತಲೇ ಅವು ತಮ್ಮ ಗೂಡಿಗೆ ಹಿಂದಿರುಗುತ್ತಿದ್ದವು. ಒಂದು ಸಲ ಬಹುಕಾಲ ಮಳೆ ಬರಲೇ ಇಲ್ಲ. ಕೆರೆ ಒಣಗಿ ಹೋಗಿತ್ತು. ಹಂಸಗಳು ಆಮೆಯನ್ನು ಕೇಳಿದವು, ಗೆಳೆಯ, ನೀರೆಲ್ಲ ಮುಗಿದು ಹೋದ ಮೇಲೆ ಏನು ಮಾಡುತ್ತೀ? ನನಗೂ ಅದೇ ಚಿಂತೆ ಎಂದಿತು ಆಮೆ. ಯೋಚನೆ ಮಾಡುತ್ತಿದ್ದೇನೆ, ಬೇರೆ ಯಾವುದಾದರೂ ಜಾಗಕ್ಕೆ ಹೋಗಬೇಕು. ನೀವು ಒಂದು ಗಟ್ಟಿಯಾದ ಹಗ್ಗವನ್ನು ಇಲ್ಲವೇ ಹಗುರವಾದ ಕೋಲನ್ನು ತಂದರೆ ನಾನು ಅದನ್ನು ಹಲ್ಲುಗಳಿಂದ ಹಿಡಿದು ನೇತು ಬೀಳುತ್ತೇನೆ. ನೀವು ಹಗ್ಗದ ಅಥವಾ ಕೋಲಿನ 2 ತುದಿಗಳನ್ನು ಕೊಕ್ಕುಗಳಿಂದ ಹಿಡಿದುಕೊಂಡು ನೀರು ಚೆನ್ನಾಗಿ ಇರುವ ಯಾವುದಾದರೂ ಬೇರೆ ಕೆರೆಗೆ ನನ್ನನ್ನು ಹಾರಿಸಿಕೊಂಡು ಹೋಗಬಹುದು ಎಂದಿತು. ಒಳ್ಳೆ ಉಪಾಯ. ನಾಳೆ ಖಂಡಿತವಾಗಿ ನಿನ್ನನ್ನು ಎತ್ತಿಕೊಂಡು ಹೋಗುತ್ತೇವೆ. ಆದರೆ ದಾರಿಯಲ್ಲಿ ನೀನು ಬಾಯಿ ಬಿಡಬಾರದು ಎಂದವು ಹಂಸಗಳು. ಆಮೆ ಒಪ್ಪಿಕೊಂಡಿತು. ಅದೇ ರೀತಿ ಹಂಸಗಳು ಒಂದು ಹಗುರವಾದ ಕೋಲನ್ನು ತಂದವು. ಆಮೆ ಅದನ್ನು ಹಲ್ಲಿನಿಂದ ಕಚ್ಚಿಕೊಂಡು ನೇತು ಬಿದ್ದಿತು. ಹಂಸಗಳು ಅದನ್ನು ಮೇಲೆ ಆಕಾಶದಲ್ಲಿ ಎತ್ತಿಕೊಂಡು ಹೋದವು. ಆ ಮೂವರು ಒಂದು ಊರಿನ ಮೇಲೆ ಹಾರಿ ಹೋಗುತ್ತಿರುವಾಗ ಬೀದಿಯ ಜನ ನೋಡಿದರು. ಅಗೋ ನೋಡಿ, 2 ಹಂಸಗಳು ಯಾವುದನ್ನೋ ನಡುವೆ ಎತ್ತಿಕೊಂಡು ಹೋಗುತ್ತಿವೆ ಎಂದು ಕೂಗಿಕೊಂಡರು. ಈ ವಿಚಿತ್ರ ನೋಟವನ್ನು ನೋಡಲು ಜನ ಗುಂಪು ಸೇರಿದರು. ಗದ್ದಲ ಜೋರಾಯಿತು. ಈ ಸದ್ದು ಕೇಳಿ ಆಮೆಗೆ ಗರ್ವ ಬಂದಿತು. ಏನಿದೆ ಇಲ್ಲಿ ವಿಚಿತ್ರ ಎಂದು ಹೇಳಲು ಬಾಯಿ ಬಿಟ್ಟಿತು. ಕೋಲಿನ ಮೇಲಿನ ಹಿಡಿತ ತಪ್ಪಿತು. ಕೆಳಕ್ಕೆ ಬಿದ್ದು ಸತ್ತು ಹೋಯಿತು.